ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ರಮ್ಯೇಶ್ವರ್ ಡೈರೀಸ್. ಏನಿವತ್ತು ಈ ತರ ರೆಡಿಯಾಗಿ ಬಂದಿದೀನಿ ಅಂತ ನೋಡ್ತಾ ಇದ್ದೀರಾ. ಸೊ ಇವತ್ತು ನಾವು ಸೋದರ ಮಾವನ ಮಗಳು ಮದ್ವೆ ಇದೆ, ಹಂಗಾಗಿ ಅಲ್ಲಿಗೆ ಹೋಗ್ತಾ ಇದೀವಿ. ಜೊತೆಗೆ ನಿಮ್ನು ಕರ್ಕೊಂಡು ಹೋಗ್ತಿದ್ದೀನಿ, ಬನ್ನಿ ಮದ್ವೆಗೆ ಹೋಗಿ ಬರೋಣ. ಇದೇ ನೋಡಿ ನಮ್ಮ ಅಂಬಾರಿ. ಲೆಟ್ಸ್ ಗೋ. ನಾವು ಹೋಗ್ತಾ ಇರೋದು ತುಮಕೂರು ಹತ್ರ ಇರೋ ಅಜ್ಜಪ್ಪನಹಳ್ಳಿ ಆಂಜನೇಯನ ದೇವಸ್ಥಾನಕ್ಕೆ. ಯಾಕಪ್ಪ ಅಂತಂದ್ರೆ ಮದ್ವೆ ಗಂಡು ಇದೇ ದೇವಸ್ಥಾನದಲ್ಲಿ ಮದ್ವೆ ಮಾಡ್ಕೊಬೇಕು ಅಂತ ಅರ್ಕೆ ಮಾಡ್ಕೊಂಡಿದ್ರಂತೆ. ಸೊ ಹಂಗಾಗಿ ದಾರೆ ಬಂದು ದೇವಸ್ಥಾನದಲ್ಲಿ ನಡೀತಾ ಇದೆ. ಹಂಗಾಗಿ ನಾವು ಅರ್ಶನ ಶಾಸ್ತ್ರಕ್ಕೆ ಏನು ಕಾರಣದಿಂದ ಹೋಗಕ್ ಆಗಿರ್ಲಿಲ್ಲ. ನಾವು ಹೋಗ್ತಿರೋದು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ. ಸೊ ಅಡ್ರೆಸ್ ಕೇಳ್ಕೊಂಡು ಫೈನಲಿ ರೀಚ್ ಆದ್ವಿ. ನೋಡಿ ಬಂದೇ ಬಿಟ್ಟು ಅಜ್ಜಪ್ಪನಹಳ್ಳಿ ಆಂಜನೇಯನ ದೇವಸ್ಥಾನಕ್ಕೆ. ಇಲ್ಲೇ ನಡೀತಾ ಇರೋದು ಮದ್ವೆ. ಬನ್ನಿ ಫ್ರೆಂಡ್ಸ್, ಹೊರಗಡೆ ಹೋಗೋಣ. ಫಸ್ಟ್ ದೇವ್ರ ನಮಸ್ಕಾರ ಮಾಡ್ಕೊಂಡು ಆಮೇಲೆ ಗಂಡು ಹೆಣ್ಣತ್ರ ಹೋಗೋಣ. ಶಾಸ್ತ್ರ ಎಲ್ಲ ಶುರು ಆಗಿತ್ತು. ಗಂಡು ಹೆಣ್ಣು ಹಾರ ಬದಲಾಯಿಸ್ಕೊಂತ ಇದ್ರು. ಆಮೇಲೆ ಅಕ್ಕಿ ಧಾರೆ ಮಾಡಿ ಕೊನೆಗೆ ನನ್ನ ಜೊತೆ ಎಲ್ಲಾ ಸಂಬಂಧಿಕರು ಹಿತೈಷಿಗಳು ಎದುರು ನೋಡ್ತಿದ್ದಂತೆ ನಮ್ಮ ಸೋದರ ಮಾವನ ಮಗಳಿಗೆ ಕೊರಳಿಗೆ 3 ಗಂಟು ಬಿದ್ದೇ ಬಿಡ್ತು. ಶುಭಾಶಯ ಶುಭಾಶಯ ಮದುಮಗಳಿಗೂ ಮದುಮಗಳಿಗೂ ಶುಭಾಶಯ. ಹೊಸ ಹರೆಯದ ಹೊಸ ಜೋಡಿಗೆ ಶುಭಾಶಯ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ಜನ್ಮದಲ್ಲೂ ತೀರದ ಸಂಬಂಧ. ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ. ನೆಕ್ಸ್ಟ್ ಸಪ್ತಗುಡಿ ತುಳಿದು ಗರ್ಭಗುಡಿ ಪಕ್ಕದಲ್ಲೇ ದಾರೆಗೆ ವ್ಯವಸ್ಥೆ ಮಾಡಿದ್ರು. ಮೊದಲಿಗೆ ನನ್ನ ಮಾವ ಅತ್ತೆ ಅವರ ಮಗಳಿಗೂ ಹಾಗೂ ಅಳಿಯನಿಗೂ ಆಶೀರ್ವಾದ ಮಾಡಿದ್ರು. ಸ್ವಲ್ಪ ಫ್ರೀ ಆದ್ಮೇಲೆ ನಮ್ಮಪ್ಪ ನಮ್ಮಮ್ಮ ಅಕ್ಕಿ ಧಾರೆ ಮಾಡಿ ಆಶೀರ್ವಾದ ಮಾಡಿದ್ರು. ಆಮೇಲೆ ನಾವು ಕೂಡ ಧಾರೆ ಮಾಡಿ ವಿಶ್ ಮಾಡಿದ್ವಿ. ನಮ್ಮ ಅಕ್ಕ ನಮ್ಮ ಅಕ್ಕನ ಮಕ್ಳು ಮಾಡಿದ್ರು. ದಾರೆ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿ ಅರ್ಚಕರು ಪ್ರಸಾದ ತೀರ್ಥ ಕೊಟ್ರು. ಹಾಗೆ ದೇವಸ್ಥಾನ ಎಲ್ಲ ಒಂದ್ ರೌಂಡ್ ಸುತ್ತಿ ಬಂದ್ವಿ. ಮನಸ್ಸಿಗೆ ಏನೋ ಒಂಥರ ಸಂತೋಷ, ಉಲ್ಲಾಸ. ಹಾಗೆ ಎಲ್ಲಾ ನೋಡ್ತಾ ಇದೆ, ಎಲ್ಲಾ ನೆಂಟ್ರಿಸ್ಟ್ರು ನೆರಳಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ರು. ಹಾಗೆ ಅಡಿಗೆ ಮಾಡ್ತಾ ಇರೋ ಜಾಗಕ್ಕೆ ಬಂದೆ. ಅಡಿಗೆ ಎಲ್ಲ ರೆಡಿ ಆಗಿತ್ತು. ಪೂರಿ ಒಂದ್ ಬಿಸಿ ಬಿಸಿಯಾಗಿ ಹಾಕ್ಬೇಕು ಅಂತ ಬಿಸಿ ಬಿಸಿಯಾಗಿ ಹಾಕ್ತಾ ಇದ್ರು. ಹಾಗೆ ಹೊಸ್ತಿ
2-3 ಪಂಕ್ತಿ ಆದ್ಮೇಲೆ ನಾವು ಕೂಡ ಕುತ್ಕೊಂಡು ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿದ್ವಿ. ಊಟ ಎಲ್ಲ ಚೆನ್ನಾಗಿತ್ತು, ರುಚಿ ರುಚಿಯಾಗಿತ್ತು. ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು ದೊರಕೊಂಡಿತನೆಗೆ ಬಂದು. ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು ದೊರಕೊಂಡಿತನೆಗೆ ಬಂದು. ಓಹೋರೆ ಗಾರಿಗೆಗಳೇ ಆಹಾರ ಮಂಡಿಗೆಗಳೇ, ಓಹೋರೆ ಗಾರಿಗೆಗಳೇ ಆಹಾರ ಮಂಡಿಗೆಗಳೇ, ಗುಳೂರಿಗೆ ಚಿರೋಟಿ ಇದೆಲ್ಲ ನನಗೆ ಸಾಟಿ. ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು ದೊರಕೊಂಡಿತೆನೆಗೆ ಬಂದು. ಊಟ ಮುಗಿಸ್ಕೊಂಡು ಆಚೆ ಬಂದಾಗ ಕೊನೆಯದಾಗಿ ಗಂಡು ಹೆಣ್ಣಿಗೆ ಅರುಂಧತಿ ನಕ್ಷತ್ರ ತೋರಿಸೋ ಶಾಸ್ತ್ರ ನಡೀತಾ ಇತ್ತು. ಹಾಗೆ ಮದ್ವೆ ಎಲ್ಲ ಮುಗಿದ ಮೇಲೆ ತುಂಬಾ ದಿನಗಳ ನಂತರ ಅಕ್ಕ ತಂಗಿಯರು ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ಸೇರಿದಾಗ ಮೆಮೊರೀಸ್ ಇರ್ಲಿ ಅಂತ ಹೇಳಿ ಒಂದಷ್ಟು ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ. ನೀವು ನೋಡಿ, ಈ ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಇದೇ ಮದ್ವೆಯ ಬೀಗ್ರೂಟದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಸ್ನೇಹಿತರೆ. ಜೇನಿನ ಗೂಡು ನಾವೆಲ್ಲ.